3-dimensional geometry, class 9. Previous class ಅಲ್ಲಿ ನಾವು ಈಕ್ವೇಷನ್ ಆಫ್ ಪ್ಲೇನ್ ಇಂದು ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ, ಹೌದಾ? ಸೇಮ್ ಟೈಪ್ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. Problem number 6. Find the equation of plane with intercepts. Find the equation of plane with intercepts 2, 3 and 4. 2, 3 and 4. On the x, y and z axis respectively. What is it? Direct given x intercept is equal to a, that is equal to 2. Y intercept that is equal to b, that is equal to 3. Z intercept that is equal to c, that is equal to 4. Okay? This direct formula ಏನು ಗೊತ್ತಿರೋದು? We know that equation of plane is x by a plus y by b plus z by c is equal to 1. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ. ದಟ್ ಇಂಪ್ಲೈಸ್ x by 2 plus y by 3 plus z by 4 is equal to 1 ಬರೋದಷ್ಟೇ, ಹೌದಾ? ಅದು ಎಲ್ ಸಿ ಎಮ್ಮಿಂದ ಮಲ್ಟಿಪ್ಲೈ ಮಾಡ್ಬೋದು. ಅಂದರೆ ಮಲ್ಟಿಪ್ಲೈ ಬೈ 12 ಮಾಡ್ಕೊಂಡ್ವಿ ಅಂದರೆ 2 1s are 2 6 ಅಂದರೆ 6x ಪ್ಲಸ್ 3 1s are 3 4s are 4y ಪ್ಲಸ್ 4 1s are 4 3s are 3z is equal to 12. ಇಷ್ಟು ಬರುತ್ತಷ್ಟೇ, ಹೌದಾ? ಈಸಿನಾ? ಬಟ್ ಈ ಥರದ್ದು ಡೈರೆಕ್ಟಾಗಿ 1 ಮಾರ್ಕಿಗೆ ಕೇಳ್ಬೋದು ಎಕ್ಸಾಮಿಗೆ, ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್ 7th one. Find the equation of the plane with intercepts. Find the equation of the plane with intercepts 1, 2, minus 3. 1, 2, minus 3 on the coordinate axis. On the coordinate axis. The same idea is ಮಾಡ್ಕೊಂಡ್ರೆ ಇದು. And the given x intercept is equal to a, that is equal to 1. Y intercept is equal to b, that is equal to 2. Z intercept is equal to c, that is equal to minus 3. Next, direct again. We know that equation of a plane is x by a plus y by b plus z by c is equal to 1. That implies x by 1 plus y by 2 plus z by minus 3 is equal to 1. ಹೌದಾ? ಈಗ ಮಲ್ಟಿಪ್ಲೈ ಬೈ 6 ಮಾಡ್ತೀವಿ ಅವಾಗ 6x plus 3y 3 1s are 3 2s ಅಂದರೆ ಮೈನಸ್ 2z is equal to 6 ಬರುತ್ತೆ ಅಷ್ಟೇ, ಹೌದಾ? ಇಷ್ಟು ಬರುತ್ತಾ? ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದ equation of the plane with intercept 3. Find the equation of the plane with intercept 3 on the y-axis and parallel to ZOX plane. And parallel to ZOX plane. Given y-intercept is equal to b, that is equal to 3. Y-intercept ಕೊಟ್ಟಿದ್ದಾರೆ and parallel to ZOX plane ಅಂತ ಹೇಳಿದ್ದಾರೆ, ಹೌದಾ? Given plane is parallel to ZOX, ಹೌದಾ? ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ಅಂದರೆ, ಇಫ್ ಎ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಹೇಳಿದ್ರೆ ಲೈನ್ ಡಸ್ ನಾಟ್ ಕಟ್ಸ್ ದ ಎಕ್ಸ್ ಆಕ್ಸಿಸ್. ಆದರೂ ನಾವೇನು ಅನ್ಕೊಂತೀವಿ ಅಂದರೆ, ಟೂ ಪ್ಯಾರಲಲ್ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಇನ್ಫಿನಿಟಿ ಅಂತ ಹೇಳ್ತೀವಿ, ಗೊತ್ತಿರ್ಬೇಕಷ್ಟೇ.
ಆ್ಯಕ್ಚುಲಿ ಡಸ್ ನಾಟ್ ಇಂಟರ್ಸೆಕ್ಟ್ ಇದು, ಆದರೂ ಟೂ ಪ್ಯಾರಲಲ್ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಅಂದರೆ ಝೆಡ್ ಇಂಟರ್ಸೆಪ್ಟ್ ಏನಾಗ್ಬಿಡುತ್ತೆ ಅಂದರೆ ಸಿ ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಬರಿಬೇಕು. ಎಕ್ಸ್ ಇಂಟರ್ಸೆಪ್ಟು ಈಸ್ ಈಕ್ವಲ್ ಟು ಎ ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಯಾಕಂದ್ರೆ ಪ್ಯಾರಲ್ ಇತ್ತು ಅಂದರೆ ಇಂಟರ್ಸೆಪ್ಟ್ಸ್ನ ಏನು ತೊಗೋಬೇಕು ನಾವಲ್ಲಿ ಇನ್ಫಿನಿಟಿ ಅಂತ ತೊಗೋಬೇಕು. ಈಗ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ನೋಡಿ. ನಾವು equation of a plane is x by a plus y by b plus z by c is equal to 1 ಅಲ್ಲ, x by infinity plus y by 3 plus z by infinity is equal to 1. Any number by infinity is 0 plus y by 3 plus 0 is equal to 1 ಅಥವಾ y by 3 equal to 1. That implies y equal to 3. ಹೌದಾ? ನೋಡಿ ಇಲ್ಲಿ ಡೈರೆಕ್ಟಾಗಿ ಗೊತ್ತಿದ್ರೆ ಯೂಸ್ ಆಗುತ್ತೆ. ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ವೈ ಇಂಟರ್ಸೆಪ್ಟ್ ಏನಂತ ಕೊಟ್ಟಿರೋದು ನಮಗೆ ಅಲ್ಲಿ 3. ಹೌದಾ? ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡಬೇಕು, ಈಕ್ವೇಷನ್ ಆಫ್ ಎ ಪ್ಲೇನ್ ಕಂಡುಹಿಡಬೇಕು. ಅದು ಡೈರೆಕ್ಟಾಗಿ ವೈ ಈಕ್ವಲ್ ಟು 3 ಬರ್ಕೊಂಡ್ರೆ ಆಯಿತು. ಹೌದಾ? ನೋಡಿ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಬಿಟ್ಟು ಪ್ಯಾರಲಲ್ ಟು ಝೆಡ್ ಓ ವೈ ಪ್ಲೇನ್ ಅಂತ ಹೇಳಿದ್ದು ಅಂದರೆ ಡೈರೆಕ್ಟಾಗಿ ಎಕ್ಸ್ ಇಸ್ ಈಕ್ವಲ್ ಟು ಬರ್ಕೊಂಬಿಟ್ರೆ ಆಗೋಯ್ತು. ಹೌದಾ? ಯಾಕೆ ಐಡಿಯಾ ಗೊತ್ತಿರಬೇಕು ನಮಗೆ. ನೋಡಿ ಹಾಗಾದ್ರೆ ನೋಟ್ ಗೊತ್ತಿರಲಿ. ಇದು ಫಸ್ಟ್ ಒನ್, ಈಕ್ವೇಷನ್ ಆಫ್ ಅ ಪ್ಲೇನ್ ಪ್ಯಾರಲಲ್ ಟು ZOX plane and y intercept is B ಆಗಿತ್ತು ಅಂದರೆ y intercept is B is given by y is equal to B ಅಂತ ಹೇಳ್ತೀವಿ. ಹೌದಾ? ಅಂದರೆ ಪ್ಯಾರಲಲ್ ಟು ZOX ಪ್ಲೇನ್ ಆಗಿರಬೇಕು, y intercept ಕೊಟ್ಟಿರಬೇಕು. ಹೌದಾ? ಸೇಮ್ ಟೈಪ್ ನೋಡಿ, ಈಕ್ವೇಷನ್ ಆಫ್ ಅ ಪ್ಲೇನ್ parallel to XOY plane and Z intercept is C is given by Z is equal to C ಅಂತ ಹೇಳ್ತೀವಿ. ನೆಕ್ಸ್ಟ್ ಸೇಮ್ ಥರ್ಡ್ ಒನ್, equation of a plane parallel to YOZ plane and X intercept is A is given by X is equal to E. ಮೂರು ಗೊತ್ತಿರಬೇಕು. ಡೈರೆಕ್ಟಾಗಿ 1 ಮಾರ್ಕಿಗೆ ಕೇಳ್ತಾ ಇರ್ತಾರೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರಿಬೋದು. ಅಂದರೆ ಈಗ ಎಕ್ಸಾಮಲ್ಲಿ ಇದು 1 ಮಾರ್ಕಿಗೆ ಕೇಳಿದ್ರು ಅಂದರೆ ಈಕ್ವೇಷನ್ ಆಫ್ ದ ಪ್ಲೇನ್ ಈಸ್ y ಈಕ್ವಲ್ ಟು 3 ಅಂತ ಡೈರೆಕ್ಟ್ ಬರಿಬೋದು. ಆಯ್ತಲ್ಲ ಇಲ್ಲಿ. ಮತ್ತು ಇದನ್ನೆಲ್ಲ ಮಾಡ್ಕೋಬೇಕಂತೇನಿಲ್ಲ, ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆಯ್ತಲ್ಲ ಇಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್. ಫೈಂಡ್ ದ direction cosines of the normal to the plane and the distance from the origin if equation of the plane is first one 2x plus 3y minus z equal to 5. 2x plus 3y minus z is equal to 5. ನೋಡ್ಕೊಳ್ಳಿ, ಡೈರೆಕ್ಷನ್ ಕೊಸೈನ್ಸ್ ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ ಇತ್ತು ಅಂದರೆ ಈಕ್ವೇಷನ್ ಆಫ್ ದ ಪ್ಲೇನ್ LX ಪ್ಲಸ್ MY ಪ್ಲಸ್ NZ ಈಕ್ವಲ್ ಟು D ತೊಗೊಂಬರ್ಬೇಕು. ಹೌದಾ? ಇದರ ತೊಗೊಂಬಂದ್ವಿ ಅಂದರೆ LM ಆ್ಯಂಡ್ NR ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಆಗುತ್ತೆ ಆ್ಯಂಡ್ D ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗುತ್ತೆ. ಹೌದಾ? ನೋಡಿ, ಫಾರ್ಮ್ಯಾಟಿಗೆ ತೊಗೊಂಬರ್ಬೇಕು ಅಂದರೆ ನಮಗೇನಾದ್ರು ಈ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ರು ಅಂದ್ಕೊಳ್ಳಿ,
ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ವೇರ್ ಕೆ ಈಸ್ ಪಾಸಿಟಿವ್ ಅಂತ ಹೇಳಿರ್ತೀವಿ. ಯಾಕಂದರೆ ಡಿಸ್ಟೆನ್ಸ್ ಅಲ್ಲ, ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಕೊಂಡ್ವಿ ಅಂದರೆ ಯಾವಾಗಲೂ ಡಿವೈಡಿಂಗ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮಾಡಬೇಕು. ಯಾಕಂದರೆ ಎ ಬಿ ಆ್ಯಂಡ್ ಸಿ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್ ಆಗಿರೋದು. ಡೈರೆಕ್ಷನ್ ರೇಷಿಯೋಸಿಂದ ಡಿವೈಡ್ ಮಾಡ್ಕೊಂಡ್ವಿ ಅಂದರೆ ಅವಾಗ ಏನು ಬಂದ್ಬಿಡುತ್ತಿದ್ದು ಎಲ್ ಎಮ್ ಎನ್ ಆಗಿಬಿಡುತ್ತೆ. ನೆಕ್ಸ್ಟ್ ಕೆ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ ಆಗಿರುತ್ತೆ. ಆರಿಜಿನ್ ಟು ದ ಪ್ಲೇನ್, ಹೌದಾ? ಹಾಗೆ ನೋಡಿ ಯಾವ ಥರ ಮಾಡ್ಕೊತೀವಿ ಅಂದರೆ ಗಿವನ್ ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್ ಆರ್ A is equal to 2, B is equal to 3 and C is equal to -1. Now root of A square plus B square plus C square is equal to root of 2 square plus 3 square plus -1 square. 4 plus 9 plus 1 root 14 ಬಂತು. ನೋಡಿ ನಾವು given equation of a plane is 2x plus 3y minus z is equal to 5. ನೋಡಿ ಇದು ಪಾಸಿಟಿವ್ ಇರಬೇಕು. ಇದಕ್ಕೆ ಯಾವಾಗಲೂ ಇಲ್ಲಿ ಏನು ಬಂದಿರುತ್ತೋ ಅದನ್ನು ಡಿವೈಡ್ ಮಾಡಬೇಕು. ಡಿವೈಡಿಂಗ್ ಬೈ ರೂಟ್ 14. ದಟ್ ಇಂಪ್ಲೈಸ್ 2 by root 14x plus 3 by root 14y minus 1 by root 14z is equal to 5 by root 14. That implies direction cosines of normal are L is equal to 2 by root 14, M is equal to 3 by root 14 and N is equal to -1 by root 14. And perpendicular distance from origin is D, that is equal to 5 by root 14. ಆಯ್ತಲ್ಲ? ನೋಡಿ ಯಾವಾಗಲೂ ಏನು ಬರ್ಕೋಬೇಕು, ಫಸ್ಟಿಗೆ ಡೈರೆಕ್ಷನ್ ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮಾಡ್ಕೊಳ್ಳಿ. ಅವಾಗೊಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂಯಿಂದ ಗಿವನ್ ಲೈನ್ನ ಡಿವೈಡ್ ಮಾಡ್ಕೋಬೇಕು, ಗಿವನ್ ಪ್ಲೇನ್ನ ಡಿವೈಡ್ ಮಾಡಬೇಕು. ಅವ್ರು ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಬಂದ್ಬಿಡುತ್ತೆ. ಆಯ್ತಲ್ಲ? ಯಾಕಂದ್ರೆ ಅದು ಈ ಫಾರ್ಮ್ಯಾಟಿಗೆ ಚೇಂಜ್ ಆಗುತ್ತೆ. ಈ ಫಾರ್ಮ್ಯಾಟಿಗೆ ಚೇಂಜ್ ಆಯಿತು ಅಂದರೆ ಎಲ್ ಎಮ್ ಆ್ಯಂಡ್ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ನಾರ್ಮಲ್ ಆ್ಯಂಡ್ ಡಿ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಪ್ಲೇನ್ ಅಂತ ಹೇಳ್ತಿದ್ವಿ. ಹೌದಾ? ಈಗ ಇಷ್ಟಂತ ಐಡಿಯಾ ಗೊತ್ತಿರಬೇಕು. ಸೇಮ್ ಟೈಪಲ್ಲಿ ನೋಡಿ ಸೆಕೆಂಡ್ ಪ್ರಾಬ್ಲಮ್ ಏನಿತ್ತು, ಅದು ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. 2x minus 3y plus 4z minus 3y plus 4z minus 6 equal to 0. So direct given direction ratios of normal are A is equal to 2, B is equal to -3, C equal to 4. Now root of A square plus B square plus C square is equal to root of 2 square plus -3 square plus 4 square. Root of 4 plus 9 plus 16 and a root 29 ಬರ್ತದೆ. Next time, given equation of a plane is 2x minus 3y plus 4z is equal to 6. ಬರೀಬೋದಲ್ಲ? is equal to 6. ಯಾವಾಗಲೂ is equal to ಪಾಸಿಟಿವ್ ಬರುವಾಗ ಮಾಡಬೇಕು. ಡಿವೈಡಿಂಗ್ ಬೈ ರೂಟ್ 29 ಅವಾಗ ಏನು ಬರುತ್ತೆ,
2 by root 29x minus 3 by root 29y plus 4 by root 29z is equal to 6 by root 29. What that implies? That implies direction cosines of a normal r. That implies direction cosines of a normal r. L is equal to 2 by root 29. M is equal to minus 3 by root 29. And N is equal to 4 by root 29. And perpendicular distance from origin is 6 by root 29 ಬರುತ್ತೆ. ಆಯ್ತಲ್ಲ? ಹೇಗೆ ಮಾಡ್ತಿದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. Next one, third. 5y plus 8 equal to 0. 5y plus 8 equal to 0. ನೋಡಿ ಯಾವಾಗಲೂ ಇಸ್ ಈಕ್ವಲ್ ಟು ಪಾಸಿಟಿವ್ ಬರಬೇಕು ಅಂತ ಹೇಳಿದ್ವಿ. ನೋಡಿ -6 ಈ ಕಡೆ ಬಂತು +6 ಅದು ಡೈರೆಕ್ಟ್ ಮಾಡ್ಕೊಂಡ್ವಿ. ಇದು ಆಲ್ರೆಡಿ ಇಸ್ ಈಕ್ವಲ್ ಟು ಪಾಸಿಟಿವ್ ಇತ್ತು. ಇದನ್ನು ಇಸ್ ಈಕ್ವಲ್ ಟು ಪಾಸಿಟಿವ್ ಬರೀಬೇಕು ಅಂದರೆ ಇದನ್ನ ಹೇಗೆ ಬರೀಬೋದು? -5y ಇಸ್ ಈಕ್ವಲ್ ಟು 8 ಬರೀಬೋದಲ್ಲ. 8 ಆಗಿರುತ್ತೆ, 5y ಈ ಕಡೆ ಬಂತು ಅಂದ್ರೆ -5y. ಹೌದಾ? ಇದನ್ನು ಈ ಥರ ಬರೀಬೋದಾ? 0x minus 5y plus 0z is equal to 8. ಹೌದಾ? That implies direction ratios of normal are A equal to 0, B is equal to -5, C is equal to 0. Now, root of A square plus B square plus C square is equal to 0 plus -5 whole square plus 0, root 25 over 5 ಬರುತ್ತೆ. ಹೌದಾ? ನೆಕ್ಸ್ಟ್ given equation of a plane is 0x minus 5y plus 0z is equal to 8. ಇದನ್ನು ಡಿವೈಡಿಂಗ್ ಬೈ 5 ಮಾಡ್ಕೊತೀವಿ. ಅವಾಗ 0 by 5 ಅಂದರೆ 0ನೇ, ಮೈನಸ್ 5 by 5y ಪ್ಲಸ್ 0 by 5z is equal to 8 by 5. ಅಥವಾ ಇದೇನು ಬರುತ್ತೆ? 0x minus y plus 0z is equal to 8 by 5. That implies direction cosines of normal are L equal to 0, M is equal to -1, N equal to 0, and perpendicular distance D is equal to 8 by 5. Perpendicular distance from origin ಅಂತ ಬರೀಬೋದು. ಹೌದಾ? ಆಯ್ತಲ್ಲ? ಫೋರ್ತ್ ಒನ್ ಸೇಮ್ ಟೈಪ್ ಇದೆ. Z is equal to 2 ಅಂತ ಹೇಳಿದ್ದಾರೆ. ನೈಟ್ ಪ್ರಾಬ್ಲಮ್ ಅಲ್ಲ ಫೋರ್ತ್ ಒನ್. Z is equal to 2. ಇದನ್ನು ಡೈರೆಕ್ಟ್ ಆಗಿ ಏನು ಬರೀಬೋದು? 0x plus 0y plus 1z is equal to 2. That implies direction ratios of normal are A equal to 0, B equal to 0, C is equal to 2. Sorry, 1. Z in question 1 idala. Now, root of A square plus B square plus C square is equal to root of 0 square plus 0 square plus 1 square, and root 1 that is equal to 1. Now given equation of a plane is
0x plus 0y plus z is equal to 2. Then dividing by 1 ಮಾಡ್ಕೊಂಡ ಸೇಮ್ ಬರುತ್ತೆ. 0x plus 0y plus z is equal to 2 ನೇ ಬರ್ತದೆ. That implies direction cosines of normal are a equal to 0, b equal to 0, c equal to 1, sorry, l is equal to 0, m is equal to 0, n is equal to 1, and perpendicular distance from origin d is equal to 2. ಆಯ್ತಲ್ಲ ನೋಡಿ, ಅದು ಕಾರ್ಟೀಷಿಯನ್ ಫಾರ್ಮಲ್ಲಿ ತೊಗೊಂಡಿರ್ತಾರ ಡೈರೆಕ್ಟಾಗಿ ಮಾಡ್ಕೊತಾ ಇದ್ವಿ. ಸೇಮ್ ನಮಗೇನಾದರೂ ವೆಕ್ಟರ್ ಫಾರ್ಮಲ್ಲಿ ತೊಗೊಂಡ್ರೆ ಯಾವ ಥರ ಮಾಡೋದು ಅಂತೇಳಿ ನೆಕ್ಸ್ಟ್ ಪ್ರಾಬ್ಲಮ್ ಒಂದು ತೊಗೊಂಡಿವಿ. ಫಿಫ್ತ್ ಒನ್, ಆರ್ ವೆಕ್ಟರ್ ಡಾಟ್ 6i minus 3j minus 2k, 6i minus 3j minus 2k plus 1 equal to 0. Plus 1 is equal to 0. ಹೌದಾ? ನೋಡಿ, ಡೈರೆಕ್ಟಾಗಿ ಕಾರ್ಟೀಷಿಯನ್ ಫಾರ್ಮಲ್ಲಿ ಬರ್ಕೊಂಡು ಮತ್ತೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಈಗ ನೋಡಿ, ಗಿವನ್ ಈಕ್ವೇಷನ್ ಆಫ್ ಅ ಪ್ಲೇನ್ ಈಸ್ ಏನು ಕೊಟ್ಟಿರೋದು? ಆರ್ ವೆಕ್ಟರ್ ಡಾಟ್ 6i ಮೈನಸ್ 3j ಮೈನಸ್ 2k ಪ್ಲಸ್ 1 ಈಕ್ವಲ್ ಟು 0. ಹೌದಾ? ದಟ್ ಇಂಪ್ಲೈಸ್ ಇದನ್ನು ಕಾರ್ಟೀಷಿಯನ್ ಫಾರ್ಮಲ್ಲಿ ಹೇಗೆ ಬರೀತೀವಿ? ಐ ಜೆ ಕೆ ರಿಮೂವ್ ಮಾಡ್ಕೊಂಬಿಟ್ಟು ಎಕ್ಸ್ ವೈ ಝೆಡ್ ಬರಿಬೇಕಷ್ಟೆ. ಅಂದರೆ 6x ಮೈನಸ್ 3y ಮೈನಸ್ 2z ಪ್ಲಸ್ 1 ಈಕ್ವಲ್ ಟು 0 ಈಸ್ ಈಕ್ವಲ್ ಟು ಪಾಸಿಟಿವ್ ಬರೋ ಹಾಗೆ ಬರಿಬೇಕು ತಾನೆ. ಹಾಗಾದ್ರೆ ಇದನ್ನ ಹೇಗೆ ಬರಿತೀವಿ? ಮೈನಸ್ 6x ಪ್ಲಸ್ 3y ಪ್ಲಸ್ 2z ಇದಿಷ್ಟು ಈ ಕಡೆ ತೊಗೊಂಡ್ವಿ ಇಸ್ ಈಕ್ವಲ್ ಟು 1. ದಟ್ ಇಂಪ್ಲೈಸ್ ನೆಕ್ಸ್ಟ್ ಸೇಮ್ direction ratios of normal are a equal to minus 6, b is equal to 3 and c is equal to 2. Now root of a square plus b square plus c square ಮಾಡ್ಕೋಬೇಕಲ್ಲ. Now root of a square plus b square plus c square is equal to square root of a square plus b square plus c square ಅಂದರೆ ಏನು ಬರುತ್ತೆ? minus 6 whole square plus 3 square plus 2 square. root of 36 plus 9 plus 4 ಅಂದರೆ root 49 ಬರ್ತದೆ. root 49 under 7. Next same, given equation of a plane is minus 6x plus 3y plus 2z equal to 1. Dividing by 7 ಮಾಡ್ಕೊಂಡ್ವಿ ಅಂದ್ರೆ minus 6 by 7x plus 3 by 7y plus 2 by 7z is equal to 1 by 7. That implies direction cosines of normal are L is equal to minus 6 by 7, M is equal to 3 by 7, N is equal to 2 by 7, and perpendicular distance from origin is 1d equal to 1 by 7. ಹೌದಾ? ಗೊತ್ತಾಯ್ತಲ್ಲ? ನೋಡಿ, ಈ ಥರದ ಎಕ್ಸಾಮಿಗೆ ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಬೇಕು. ಯಾವಾಗಲೂ ಈಕ್ವೇಷನ್ ಆಫ್ ಪ್ಲೇನ್ ಯಾವ ಥರ ಬರಿಬೇಕು ನಾವು? ಇಸ್ ಈಕ್ವಲ್ ಟು ಪಾಸಿಟಿವ್. ನೆಕ್ಸ್ಟ್ ಡೈರೆಕ್ಷನ್ ರೇಷಿಯೋಸ್ ಬರೆಯೋದು. ಡಿವೈಡಿಂಗ್ ಬೈ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಮಾಡ್ಕೊಂಡ್ರೆ ಡೈರೆಕ್ಷನ್ ಕೊಸೈನ್ಸ್ ಮತ್ತು ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಪ್ಲೇನ್ ಬರುತ್ತೆ ಅಷ್ಟೇ. ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಪ್ಲೇನ್ ಆಯ್ತಲ್ಲ. ಯಾಕಂದ್ರೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟಲ್ಲಿ ನಾವು ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ದ ಪ್ಲೇನ್ ಕಂಡುಹಿಡಿತೀವಿ. ಅದೇ ಬೇರೆ, ಇದೇ ಬೇರೆ.
ಗೊತ್ತಲ್ಲ ಇಲ್ಲಿ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ದ ಪ್ಲೇನ್ ಮಾಡ್ಕೋಬೇಕು ಅಂದ್ರೆ ಯಾವ ಥರ ಮಾಡ್ಕೊತೀವಿ ಎಲ್ ಎಕ್ಸ್ ಪ್ಲಸ್ ಎಮ್ ವೈ ಪ್ಲಸ್ ಎನ್ ಝೆಡ್ ಇಸ್ ಈಕ್ವಲ್ ಟು ಡಿ ಫಾರ್ಮ್ಯಾಟಿಗೆ ತೊಗೊಂಡ್ಬರ್ಬೇಕು. ಐಡಿಯಾ ಗೊತ್ತಾಯ್ತಲ್ಲ ಇಲ್ಲಿ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 10. Problem number 10. Find the coordinates of the foot of the perpendicular. Find the coordinates of the foot of the perpendicular drawn from the origin to the plane. Drawn from the origin to the plane. First one. 2x minus 3y plus 4z. 2x minus 3y plus 4z minus 6 is equal to 0. Minus 6 is equal to 0. ನೋಡ್ಕೊಳ್ಳಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ಆರಿಜಿನ್ ಟು ದ ಪ್ಲೇನ್ ಅಂತ ಹೇಳಿದ್ದಾರೆ. ನೋಡಿ ಈ ಥರ ಪ್ಲೇನ್ ಇದೆ ಅನ್ಕೊಂತೀನಿ. ಈ ಪ್ಲೇನ್ ಅದ ಈ ಪ್ಲೇನಿಂದ ಈಕ್ವೇಷನ್ ಕೊಟ್ಟಿದ್ದಾರೆ ನಮಗೆ, ಹೌದಾ? ಈಕ್ವೇಷನ್ ಏನಂತ ಕೊಟ್ಟಿರೋದು 2x minus 3y plus 4z minus 6 equal to 0, ಹೌದಾ? ನೋಡಿ ಇಲ್ಲೆಲ್ಲ ಒಂದು ಕಡೆ ಆರಿಜಿನ್ ಇದೆ, ಇಲ್ಲಿಂದ ಇಲ್ಲಿಗೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್, ಹೌದಾ? ಆರಿಜಿನ್ನ ಓ ಅಂದ್ಕೊಂಡ್ವಿ ಅಂದ್ಕೊಳ್ಳಿ. ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ನ ಪಿ, ಇನ್ನು ಗೊತ್ತಿಲ್ಲ ನಮಗಿದು, ಹೆಚ್ ಕೋಮ ಕೆ ಕೋಮ ಐ ಅಂತ ತೊಗೊಳ್ತೀನಿ. ಹೇಗ ತಗೋಬೋದು? ನೋಡಿ ಅದನ್ನು ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೆ, ಹೌದಾ? ಹಾಗೆ ಇಲ್ಲಿ ಏನು ತೊಗೊತೀವಿ ನೋಡಿ, ಲೆಟ್ P of H comma K comma I be the foot of the perpendicular, foot of the perpendicular, ಹೌದಾ? ನೋಡಿ ಅದನ್ನ ಯಾವ ಥರ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ, ಇಲ್ಲಿಂದ ಒಂದು ನಾರ್ಮಲ್ ತೊಗೊತೀನಿ ಎನ್ ವೆಕ್ಟರ್ ಅಂತೇಳಿ, ಹೌದಾ? ಇದನ್ನು ಏನಾಗಿರುತ್ತೆ, ನಾರ್ಮಲ್ ಅಂದು ಇದೇನಾಗಿರುತ್ತೆ, ಪರ್ಪೆಂಡಿಕ್ಯುಲರೇ ಇರುತ್ತೆ, ಹೌದಾ? ಹಾಗಾದ್ರೆ ನಾರ್ಮಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಗಿರುತ್ತೆ. ಹಾಗಾದ್ರೆ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಲೈನ್ ಎಲ್ ಈಸ್ ಸೇಮ್ ಆಸ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎನ್ ವೆಕ್ಟರ್, ಅಥವಾ ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್ ಇಸ್ ಸೇಮ್ ಆಸ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ಓ ಪಿ ಬರೀಬೋದಲ್ಲ. ಯಾಕಂದ್ರೆ ಎನ್ ವೆಕ್ಟರ್ ಇಸ್ ಪ್ಯಾರಲಲ್ ಟು ಓ ಪಿ ಇದೆ, ಹೌದಾ? ನೋಡಿ ನಾವು direction ratios of n vector are a is equal to 2, b is equal to minus 3, c is equal to 4. Now direction ratios of line OP are same ala. A is equal to 2, B is equal to minus 3, C is equal to 4, ಹೌದಾ? ನೋಡಿ ಇದನ್ನು ಯೂಸ್ ಮಾಡಿಕೊಂಡು ಈಕ್ವೇಷನ್ ಆಫ್ ಲೈನ್ ಓ ಪಿ ಕಂಡುಹಿಡ್ಕೊಂತೀವಿ ನಾವು. ಈಕ್ವೇಷನ್ ಆಫ್ ಲೈನ್ ಓ ಪಿ ಈಸ್ ಫಾರ್ಮುಲಾ ಏನು ಗೊತ್ತಿರೋದಂದ್ರೆ ನಮಗೆ x minus x1 by a is equal to y minus y1 by b is equal to z minus z1 by c. ನೋಡಿ ದಟ್ ಇಂಪ್ಲೈಸ್ ಎಕ್ಸ್ ಮೈನಸ್ x1, ಇದನ್ನು x1 y1 z1 ಅನ್ಕೊಂಬಿಡಿ, ಈಸಿ ಆಗುತ್ತೆ. ಅಂದರೆ x ಮೈನಸ್ 0 ಬೈ ಎ ಅಂತ ಹೇಳಿದ್ರೆ 2 ಅಲ್ಲ, ಇಸ್ ಈಕ್ವಲ್ ಟು y ಮೈನಸ್ 0 ಬೈ ಬಿ ಅಂತ ಹೇಳಿದ್ರೆ minus 3 ಇಸ್ ಈಕ್ವಲ್ ಟು z ಮೈನಸ್ 0 ಬೈ 4, ಹೌದಾ? ನೋಡಿ ಇದನ್ನು ಕೆ ಅನ್ಕೊಂಡ್ಬಿಡ್ತೀವಿ. ಹಾಗಾದ್ರೆ ಇದು x by 2 is equal to y by minus 3 is equal to z by 4 is equal to k, ಹೌದಾ? ನೋಡಿ ನಾವು 1 ಅಂತ ತೊಗೊತೀನಿ.
ನೋಡಿದ್ರೆ ಈಕ್ವೇಶನ್ ಆಫ್ ಲೈನ್ ಒ ಪಿ ಹೌದಾ. ನಾವು ಪಿ ಕಂಡುಹಿಡಿಬೇಕು ತಾನೆ. ನೋಡಿ ಪಿ ಲೈ ಆನ್ ಲೈನ್ ಒ ಪಿ ಆ್ಯಂಡ್ ಪಿ ಲೈ ಆನ್ ಪ್ಲೇನ್ ಹೌದಾ. ಎರಡರಲ್ಲೂ ಲೈ ಆಗುತ್ತಾನೆ. ಹಾಗಾದ್ರೆ ಫಸ್ಟ್ ಏನು ಬರ್ಕೊತೀವಿ ನೋಡಿ ನಾವು ಪಿ ಆಫ್ ಹೆಚ್ ಕಾಮ ಕೆ ಕಾಮ ಐ ಲೈ ಆನ್ ಲೈನ್ ಒ ಪಿ ಹೌದಾ. ದಟ್ ಇಂಪ್ಲೈಸ್ ಇದು ಸ್ಯಾಟಿಸ್ಫೈ ಆಗಬೇಕಲ್ಲ. h by 2 is equal to k by minus 3 is equal to I by 4 that is equal to ನೋಡಿ ಇಲ್ಲಿ ಕೆ ಆಲ್ರೆಡಿ ತೊಗೊಂಡಿದ್ದೀವಿ, ಅದಕ್ಕಿಂತ ಲ್ಯಾಂಬ್ಡಾ ಅಂದ್ಕೊಂಡ್ಬಿಡ್ತೀನಿ. ಏದಾರು ಒಂದು ಕಾನ್ಸ್ಟೆಂಟ್ ತೊಗೋಬೇಕು. ಇಸ್ ಈಕ್ವಲ್ ಟು ಲ್ಯಾಂಬ್ಡಾ. ನೋಡಿ ಹೆಚ್ ಕೆ ಮತ್ತು ಐನ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಬರೀಬೋದಲ್ಲ. ದಟ್ ಇಂಪ್ಲೈಸ್ ಹೆಚ್ ಇಸ್ ಈಕ್ವಲ್ ಟು 2 ಲ್ಯಾಂಬ್ಡಾ, ಕೆ ಇಸ್ ಈಕ್ವಲ್ ಟು ಮೈನಸ್ 3 ಲ್ಯಾಂಬ್ಡಾ and I is equal to 4 lambda. ಹೌದಾ. ಈ ಲ್ಯಾಂಬ್ಡಾ ತೊಗೊಂಡಿದ್ದೀವಿ ಯಾಕೆಂದರೆ ಆಲ್ರೆಡಿ ಇಲ್ಲಿ ಕೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹೌದಾ. ಅದಕ್ಕೆ ಇಲ್ಲಿ ಲ್ಯಾಂಬ್ಡಾ ಅಂತ ಮಾಡ್ಕೊಂಡು ಅಷ್ಟು. ಇದು ನೋಡಿ ನಾವು ಪಿ ಆಫ್ ಹೆಚ್ ಕಾಮ ಕೆ ಕಾಮ ಐ ಲೈ ಆನ್ ದ ಪ್ಲೇನ್ ಅಲ್ಲ. ಪ್ಲೇನ್ ಏನು ಕೊಟ್ಟಿರೋದು 2x minus 3y plus 4z 2x minus 3y plus 4z minus 6 equal to c ಹೌದಾ. that implies ಇಲ್ಲಿ ಏನು ಬರೀಬೋದು 2h minus 3k plus 4i minus 6 equal to c ಬರೀಬೋದಲ್ಲ. ಹಾಗಾದರೆ ಹೆಚ್ ಕೆ ಐನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ಹೆಚ್ ಕೆ ಐ ಅಂದರೆ ಗೊತ್ತಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ 2 into 2 lambda minus 3 into minus 3 lambda plus 4 into 4 lambda is equal to 6 ಅಂದ್ಕೊಂಡ್ಬಿಡ್ತೀನಿ. ಅದು 4 lambda plus 9 lambda plus 6 lambda is equal to 16 lambda is equal to 6. 29 lambda is equal to 6 ಬರುತ್ತಲ್ಲ. ಅಂದರೆ lambda is equal to 6 by 29 ಇಷ್ಟು ಬಂತು ಹೌದಾ. ನೆಕ್ಸ್ಟ್ ನೋಡಿ therefore h is equal to 2 lambda ಇತ್ತು ಅಂದರೆ 6 2s are 12 by 29 ಬರುತ್ತೆ. k is equal to minus 3 lambda ಇದೆ. minus 3 into 6 ಅಂದರೆ minus 18 by 29. I is equal to 4 lambda ಇದೆ. 6 4s are 24 by 29. Therefore P is equal to h comma k comma I ಅಲ್ಲ, that is equal to 12 by 29 comma minus 18 by 29 comma 24 by 29 ಬರುತ್ತೆ ಹೌದಾ. ನೋಡಿ ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿತ್ತು. ನೋಡಿ ಎಕ್ಸಾಮಿಗೆ ಏನಾದ್ರು ಕೇಳಿದ್ರು ಅಂದರೆ 3 ಮಾರ್ಕ್ಸಿಗೆ ಕೇಳ್ಬೋದು. ಈಗ ಯಾವ ಥರ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಫಸ್ಟ್ ನೋಡಿ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಬರ್ಕೊತೀವಿ. ಡೈರೆಕ್ಷನ್ ರೇಷಿಯೋಸ್ ಆಫ್ ಎನ್ ವೆಕ್ಟರ್ ಬರೀತೀವಿ 2 minus 3 4 ಹೌದಾ. ಅದಾದಮೇಲೆ ಈಕ್ವೇಷನ್ ಆಫ್ ಲೈನ್ ಓ ಎಲ್ನ ಫೈಂಡ್ ಔಟ್ ಮಾಡಬೇಕು. ಸಾರಿ, ಈಕ್ವೇಷನ್ ಆಫ್ ಲೈನ್ ಓ ಪಿನ. ಹಾಗೆ ಈಕ್ವೇಷನ್ ಆಫ್ ಲೈನ್ ಓ ಪಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ x minus x1 ಬೈ ಡೈರೆಕ್ಷನ್ ರೇಷಿಯೋಸ್ ಗೊತ್ತಿರ್ಬೇಕು ತಾನೆ. ಅದಕ್ಕೆ ಅದನ್ನು ಯೂಸ್ ಮಾಡ್ಕೊಂಡು ಈಕ್ವೇಷನ್ ಕಂಡುಹಿಡ್ಕೊ. ನೆಕ್ಸ್ಟು ದಿಸ್ ಪಾಯಿಂಟ್ ಲೈ ಆನ್ ಬೋತ್ ಲೈನ್ ಆ್ಯಂಡ್ ಪ್ಲೇನ್ ಅಲ್ಲ. ಪಾಯಿಂಟ್ ಲೈ ಆನ್ ಲೈನ್ ಅಂದ್ಕೊಂಡಾಗ ಹೆಚ್ ಕೆ ಐ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಬರುತ್ತೆ. ಪಾಯಿಂಟ್ ಲೈ ಆನ್ ಪ್ಲೇನ್ ಅಂತ ಹೇಳಿದ ತಕ್ಷಣ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಲ್ಯಾಂಬ್ಡಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ ಬಂದ್ಬಿಡುತ್ತೆ ಹೌದಾ. ಇದು ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಐಡಿಯಾ ಗೊತ್ತಾಗಬೇಕು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಈ ನೋಟ್ ಗೊತ್ತಿರಲಿ. ನೋಟ್ ಡೈರೆಕ್ಟಾಗು ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡ್ಬೋದು. ನೋಡಿ ನೋಟ್, ನೋಡಿ if equation of a plane is, ನೋಡಿ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅಂದರೆ lx plus my plus nz equal to d ಇತ್ತು ಅಂದರೆ ದೆನ್
then foot of a perpendicular from origin to the plane is LD, MD, ND ಅಂತ ಹೇಳ್ತೀವಿ. ಅಂದರೆ ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಮಾಡ್ಬೋದು ಅಷ್ಟೇ. ಈಗ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರಿಬೋದು. ಅಂದರೆ ನೋಡಿ ಇದನ್ನೇ ಈಗ ಸಿಂಪ್ಲಿಫೈ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ 2x minus 3y plus 4z is equal to 6 is the equation of a plane ಆಗಿತ್ತು ಅಂದರೆ that implies LMN ಕಂಡುಹಿಡಿಬೇಕು ತಾನೆ. that implies direction ratios of normal are A equal to 2, B is equal to -3, C is equal to 4. Now root of A square plus B square plus C square ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ? ರೂಟ್ ಆಫ್ 4 plus 9 plus 16 ಅಂದರೆ ರೂಟ್ 29 ಬಂತು. ಹೌದಾ? ಡಿವೈಡ್ now given equation of a plane is 2x minus 3y plus 4z is equal to 6 ಇದೆ. ಇದನ್ನು ಡಿವೈಡಿಂಗ್ ಬೈ ರೂಟ್ 29 ಹೋಗಿಲ್ಲ ಏನು ಬರುತ್ತೆ? 2 by root 29x minus 3 by root 29y plus 4 by root 29 is equal to 6 by root 29. That implies direction cosines of normal are L is equal to 2 by root 29 bantu. M is equal to minus 3 by root 29 and N is equal to 4 by root 29. ಹೌದಾ? And D is equal to 6 by root 29 ಬರುತ್ತೆ. ಹೌದಾ? ಎಷ್ಟು ಡೈರೆಕ್ಟ್ ಆಗಿ foot of perpendicular is equal to now foot of perpendicular is equal to ಏನು ಬರ್ತದೆ? LD MD ND ಅಂದರೆ L into D ಅಂತ ಹೇಳಿದ್ರೆ 4 by root 29 into 6 by root 29 6 by root 29 minus 3 by root 29 into 6 by root 29 ND ಅಂದರೆ 4 by root 29 into 6 by root 29 ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ 24 by 29 ಸರಿ L ಅಂದರೆ 2 ಅಲ್ಲ ಅಂದರೆ 12 by root 12 by 29 minus 18 by 29 24 by 29 ಇಷ್ಟು ಬರುತ್ತಲ್ಲ. ಹೌದಾ? ನೋಡಿ ಡೈರೆಕ್ಟಾಗಿ LMN ಕಂಡು ಹಿಡ್ಕೊಂಡ್ಬಿಟ್ಟು ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಬರೀಬೋದು ಅಥವಾ ರೆಗ್ಯುಲರ್ ಮೆಥಡಲ್ಲೂ ಮಾಡಿದ್ದೀವಿ. ನೋಡಿ ಎರಡು ಆನ್ಸರು ಸೇಮ್ ಒಂದೇ ಬರುತ್ತೆ. ಹೌದಾ? ಡೈರೆಕ್ಟಾಗಿ ಈ ನೋಟ್ ನಿಮಗೆ ಯಾವುದೋ ಗೊತ್ತಿರಬೇಕು ಅಂದರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಜಾಸ್ತಿ ಈ ಥರ ಬರ್ಕೊಂಡ್ಬಿಡ್ತೀವಿ. ನೋಡಿ ಅದರ್ ದೆನ್ ಆರಿಜಿನ್ ಕೊಟ್ಟಿದ್ರು ಅಂದರೆ ನಾವು ರೆಗ್ಯುಲರ್ ಮೆಥಡ್ ಸಿಂಪ್ಲಿಫೈ ಮಾಡ್ಕೋಬೇಕು. ಅಂದರೆ ಪ್ರಾಬ್ಲಮ್ ಯಾವ ಥರ ಸಿಂಪ್ಲಿಫೈ ಮಾಡಿದ್ವಲ್ಲ ಅದೇ ಥರ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗ್ಬೇಕು. ಆಯ್ತಲ್ಲ ಇಲ್ಲಿ ನೆಕ್ಸ್ಟು 10th ಅಲ್ಲೇ ಸೆಕೆಂಡ್ ಪ್ರಾಬ್ಲಮ್. x plus y plus z is equal to 1. x plus y plus z is equal to 1. ಯಾವ ಥರ ಮಾಡ್ಕೊಳೋದೀಗ? ಪ್ಲೇನ್ ಈಕ್ವೇಷನ್ ಕೊಟ್ಟಿದ್ದಾರಲ್ಲ, ಹೇಗೆ ಕೊಟ್ಟಿದ್ದಾರೆ ಪ್ಲೇನ್ ಈಕ್ವೇಷನ್? x plus y plus z is equal to 1. ಹೌದಾ? The foot of the perpendicular from origin ಅಲ್ಲ, ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ನ P ಅಂತ ತೊಗೊತೀನಿ. ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ.
ಇದನ್ನ H, K, I ಅಂತ ತೊಗೊಂಡಿದ್ವಿ ಹೌದಾ. ಫಸ್ಟ್ ಇಲ್ಲಿ ಏನು ತೊಗೋಬೇಕು ನಾವು, ಲೆಟ್ P of H, K, I be the foot of perpendicular from origin ಹೌದಾ. Next now, direction ratios of n vector are, ಇದನ್ನು n vector ಅಂತ ತಗೊಂಡಿದ್ವಲ್ಲ, A is equal to 1, B is equal to 1, C is equal to 1 ಹೌದಾ. Next, that implies direction ratios of line OP are same ಬರ್ತಲ್ಲ, A equal to 1, B equal to 1, C equal to 1. That implies equation of line OP is formula x minus x1 by A is equal to y minus y1 by B is equal to z minus z1 by C. Now that implies x1 y1 z1 is 0 0 0 ತಗೋಬೋದಲ್ಲ, x minus 0 by 1 is equal to y minus 0 by 1 is equal to z minus 0 by 1 ಅಂದ್ರೆ ಇದನ್ನ x is equal to y is equal to z is equal to sum lambda ಅಂತ ತಗೊಂಡ್ಬಿಡ್ತೀವಿ ಹೌದಾ. ಇದನ್ನ 1. Now P of H, K, I lie on equation 1 ಅಂದ್ರೆ H is equal to K is equal to I is equal to lambda 1 ಹೌದಾ. Next now, P of H, K, I lie on the plane ಅಲ್ಲ, plane equation x plus y plus z is equal to 1. That implies H plus K plus I is equal to 1 ಬರುತ್ತೆ ಹೌದಾ. H, K, I ಅಂದರೆ ಲ್ಯಾಂಬ್ಡಾ ತಾನೆ, ಅಂದರೆ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ is equal to 1. That implies 3 lambda equal to 1 ಅಂದರೆ lambda is equal to 1 by 2. That implies now H is equal to K is equal to I is equal to lambda ಇದೆ, that is equal to ಏನು ಬಂತು 1 by 3. Therefore foot of perpendicular from origin is ಏನು ಬರೋದು P of H, K, I ಅಲ್ಲ, that is equal to ಎಲ್ಲದು 1 by 3 ಇದೆ, 1 by 3, 1 by 3, 1 by 3 ಬರುತ್ತೆ ಹೌದಾ. ಆಯ್ತಲ್ಲ ಹೇಗೆ ಮಾಡ್ಕೋಬೇಕಂತೇಳಿ, ಎಕ್ಸಾಮಿಗೆ ಏನಾದ್ರು ಕೇಳಿದ್ರೆ ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು. ಸೇಮ್ ಟೈಪ್ ಥರ್ಡ್ ಒನ್, ವಿಡಿಯೋನ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ. ಥರ್ಡ್ ಒನ್, 3y plus 4z minus 6 is equal to 0. 3y plus 4z minus 6 equal to 0. 3y plus 4z minus 6 is equal to 0. ಮಾಡ್ಬೋದಲ್ಲ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಹೋಗೋದು ನೋಡ್ಕೊಳ್ಳಿ. ಈಕ್ವೇಷನ್ ಆಫ್ ಪ್ಲೇನ್ ಏನು ಕೊಟ್ಟಿರೋದು, 3y plus 4z minus 6 is equal to 0. ನೋಡಿ ಇಲ್ಲಿ ಏನು ಮಾಡ್ಕೊಂತೀವಿ ಈಗ ಸೇಮ್. ಲೆಟ್ P of H, K, I be the foot of the perpendicular from origin. Now direction ratios of n vector are, ನೋಡಿ x ಇಲ್ಲ ಅಲ್ಲಿ, ಅದಕ್ಕೆ A is equal to 0, B is equal to 3, C equal to 4. Direction ratios of line OP and direction ratios of n vector are same ಅಲ್ಲ. Line OP are A equal to 0, B equal to 3 and C equal to 4. Now equation of a line
ಒ ಪಿ ಈಸ್ ಏನು ಬರುತ್ತೆ, ಎಕ್ಸ್ ಮೈನಸ್ 0/0 ಇಸ್ ಈಕ್ವಲ್ ಟು y minus 0 by b ಅಂದರೆ 3 is equal to z minus 0/4. ಹೌದಾ? ದಟ್ ಇಂಪ್ಲೈಸ್ ಏನು ಬರ್ಕೊಂತೀವಿ, x/0 is equal to y/3 is equal to z/4. That is equal to lambda. In equation number 1 ಅಲ್ಲ. Now p of h comma k comma I lie on equation 1. That implies ಏನು ಬರುತ್ತೆ, h/0 is equal to k/3 is equal to I/4 is equal to lambda. Cross multiply ಮಾಡಿದ್ರೆ h is equal to 0 into lambda ಅಂದರೆ 0, k is equal to 3 lambda, I is equal to 4 lambda. ಹೌದಾ? ಎಷ್ಟು now p of h comma k comma I lie on the plane 3y plus 4z minus 6 equal to 0. ಅಂದರೆ 3k plus 4i is equal to 6 ಬರೀಬೋದಲ್ಲ. 3 into k ಅಂದರೆ 3 lambda plus 4 into I ಅಂತ 4 lambda is equal to 6 ಅಲ್ವಾ. 9 lambda plus 16 lambda is equal to 6. 25 lambda is equal to 6. That implies lambda is equal to 6/25. ಹೌದಾ? Therefore h is equal to 0 ಇದು, k is equal to 3 lambda ಅಂದರೆ 3 into 6/25 ಅಂದರೆ 18/25, and I is equal to 4 lambda ಇದೆ 4 into 6/25 ಅಥವಾ 24/25. Therefore foot of perpendicular from origin is h comma k comma I ಅಲ್ಲ. That is equal to h ಅಂದರೆ 0 ಬಂದ್ಬಿಡಿದ, k ಅಂದರೆ 18/25 is 24/25. ಇಷ್ಟವಾದಷ್ಟು. ಹೌದಾ? ಗೊತ್ತಾಯ್ತಲ್ಲ, ಇಲ್ಲ ಈಸಿ ಇದೆ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು. ದ ಸೇಮ್ ಟೈಪು ಫೋರ್ತ್ ಒಂದು ನಾವು ಹೋಮ್ ವರ್ಕ್ ತೊಗೊಂಡ್ರಿ, 2x plus 3y plus 4z, 2x plus 3y plus 4z is equal to 12. ಹೌದಲ್ಲ? ಗೊತ್ತಲ್ಲ ಹೇಗೆ ಮಾಡ್ಕೊತಿದ್ದೀವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಅಲ್ಲಿ ಈಸಿ ಇದೆ ನೋಡಿ. ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈಕ್ವೇಷನ್ ಆಫ್ ಪ್ಲೇನ್ ಪಾಸಿಂಗ್ ಥ್ರೂ ಲೈನ್ ಆಫ್ ಇಂಟರ್ಸೆಕ್ಷನ್ ಮಾಡ್ಕೊತೀವಿ ನೋಡಿ. ಅದನ್ನೇ ಎಷ್ಟೊಂದು ಸಲ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಆಯ್ತಲ್ಲ ಇಲ್ಲಿ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊತೀವಿ. ಥ್ಯಾಂಕ್ ಯು.